ಅಮೆರಿಕ ಅಧ್ಯಕ್ಷರಾದ ಟ್ರಂಪ್ ಅವರ ಬಗ್ಗೆ ಜನರಲ್ಲಿ ವಿಶ್ವಾಸ ಕಡಿಮೆ ಆಗ್ತಾ ಇದೆ ಅನ್ನೋ ರೀತಿಯ ರಿಪೋರ್ಟ್ಗಳು ಬರ್ತಾ ಇರೋದು, ಅಪ್ರೂವಲ್ ರೇಟಿಂಗ್ ಕಡಿಮೆ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ JD ವಾನ್ಸ್ ಅವರೇನೆ ಕಂಪ್ಲೀಟ್ಲಿ ಟ್ರಂಪ್ ಜೊತೆಯಲ್ಲಿ ಎಲ್ಲದಕ್ಕೂ ಕೂಡ ಹಾಮಿಲ್ಲ ಅನ್ನೋ ರೀತಿಯಲ್ಲಿ ಸಿಚುಯೇಷನ್ ಅಲ್ಲಿ ಇಲ್ಲ ಅನ್ನೋದು, ಇದೆಲ್ಲ ಯಾವ ರೀತಿ ಗಮನಿಸಬೇಕು ಅಂತ ಹೇಳಿ. ಅಮೆರಿಕದಲ್ಲಿ ಯಾವುದೇ ಲೀಡರ್ದು ಅಪ್ರೂವಲ್ ರೇಟ್ ಕಡಿಮೆ ಆಗೋದು ಹೆಚ್ಚಾಗೋದು ಅದು ಮುಖ್ಯ ಅಲ್ವೇ ಅಲ್ಲ. ಇನ್ಫ್ಯಾಕ್ಟ್ ಆಕ್ಚುಲಿ ಈವನ್ ಎಲೆಕ್ಷನ್ಗೆ ಒಂದು ವಾರ ಮೊದಲು ಏನಾದ್ರು ದೊಡ್ಡದಾಗ್ಬಿಟ್ರೆ ಆಗ ಏಕಾಏಕಿ ಇಳಿಬಹುದು ಏರ್ಲಬಹುದು, ಅದನ್ನ ಲೆಕ್ಕಕ್ಕೆ ತಗೋಬೇಕಾಗಿಲ್ಲ. ಅದು ಬೇರೆ ಹೇಳೋದಕ್ಕೆ ಮೊದಲೇ ನೀವು JD ವಾನ್ಸ್ ವಿಷಯ ಹತ್ರ ಅದನ್ನ ಹೇಳೇ ಬಿಡ್ತೀನಿ. ಟ್ರಂಪ್ಗೆ ಇದು ಸೆಕೆಂಡ್ ಟರ್ಮ್, ಕೊನೆ ಟರ್ಮ್ ಆಯ್ತಾ. 2019 ನಲ್ಲಿ ಆ ಮನುಷ್ಯ ಎಲೆಕ್ಷನ್ 2028 ಅಲ್ಲಿ ಎಲೆಕ್ಷನ್ಗೆ ನಿಲ್ಲೋದಿಲ್ಲ. ಆದ್ರೆ ನಿಲ್ಲೋ ಚಾನ್ಸ್ ಇರೋದು JD ವ್ಯಾನ್ಸ್ಗೆ ಆಯ್ತಾ. ಆ ಮನುಷ್ಯ ತನ್ನನ್ನು ತಾನು ನವೆಂಬರ್ 28 ಎಲೆಕ್ಷನ್ಗೆ ರಿಪಬ್ಲಿಕನ್ ಕ್ಯಾಂಡಿಡೇಟ್ ಮಾಡ್ಕೊಳ್ಳೋದಕ್ಕೆ ತಯಾರಿ ಮಾಡ್ಕೋತಾ ಇದ್ದಾರೆ. ಹೀಗಾಗಿ ಅವರು ಎಲ್ಲ ಕಾಂಟ್ರವರ್ಸಿ ದೂರ ಇದ್ದುಕೊಂಡು, ಅಂದ್ರೆ ಟ್ರಂಪ್ ಜೊತೆ ನಾನು ಅಂತ ಇಲ್ಲ ಅಂತ ಹೇಳಿಕೊಂಡು ತಮ್ಮ ಹೆಸರನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ. ಒಬ್ಬ ಪೊಲಿಟಿಷಿಯನ್ ಆಗಿ ಅಥವಾ ಅಂತ ವೆಂಚರ್ ಕ್ಯಾಪಿಟಲಿಸ್ಟು ಈಗ ಎಂಥದ್ದು ಪೊಲಿಟಿಕಲ್ ಲೀಡರ್ ಆಗಿ ಆ ಥರ ಎಲ್ಲ ಲೆಕ್ಕ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಅದನ್ನ ನಾವು ಬಿಟ್ಟುಬಿಡೋಣ. ಇನ್ಫ್ಯಾಕ್ಟ್ ಈಗ ಅಪ್ರೂವಲ್ ರೇಟ್ ಅಥವಾ ಟ್ರಂಪ್ ವಿರುದ್ಧ ಅದು ಎಂಥದ್ದು ನೋ ಕಿಂಗ್ಸ್ ಮೂವ್ಮೆಂಟ್ ಅಂದ್ಕೊಂಡು ಅದ್ರ ವಿಷಯಕ್ಕೆ ಬರೋಣ. ನೋಡಿ, ಈ ಬೈಡನ್ ಇದ್ದಾಗ ನಾವು ಅಮೆರಿಕದಲ್ಲಿ ಏನ್ ನೋಡಿದ್ವಿ, ಇಸ್ರೇಲ್ ಮತ್ತೆ ಗಾಜಾದ ಯುದ್ಧ ಶುರುವಾದಾಗ ಅಮೆರಿಕನ್ ಯೂನಿವರ್ಸಿಟಿ ಕ್ಯಾಂಪಸ್ಗಳಲ್ಲಿ ಹೊರಗಡೆ ಎಲ್ಲೆಲ್ಲೂ ಇಸ್ರೇಲ್ ವಿರುದ್ಧ ಸ್ಟೂಡೆಂಟ್ಸು ಟೀಚರ್ಸು ಅವರು ಇವರು ಎಲ್ಲರೂ ಪ್ರೊಟೆಸ್ಟ್ ಮಾಡಿದ್ರು ಅಲ್ವಾ. ಅವ್ರು ಯಾರು? ಅವರೆಲ್ಲ ಲೆಫ್ಟಿಸ್ಟು, ಆಂಟಿ ಜೆವಿಶ್, ಆಂಟಿ ಸೆಮಿಟಿಸ್ಟ್ ಇರೋದು. ಮತ್ತೆ ಅವ್ರನ್ನ ನಮ್ಮಲ್ಲೂ ಸಹ ಪ್ಯಾಲೆಸ್ತೈನ್ ಹೆಸರು ಬ್ಯಾಗ್ ಹಾಕೊಂಡು ಪಾರ್ಲಿಮೆಂಟ್ ಒಬ್ರು MP ಓಡಾಡ್ತಾ ಇದ್ರು, ನೆನಪಿರ್ಬೋದು. ಅಂದ್ರೆ ಒಂದು ಆಂಟಿ ಇಸ್ರೇಲ್ ಲಾಬಿ ತುಂಬಾ ಸ್ಟ್ರಾಂಗ್ ಆಗಿತ್ತು ಬೈಡನ್ ಕಾಲದಲ್ಲಿ ಆಯ್ತಾ. ಟ್ರಂಪ್ ಬಂದ ಕೂಡಲೇ ಅವ್ರನ್ನೆಲ್ಲ ಅವ್ರ ಬಾಗಿಲುಗಳನ್ನೆಲ್ಲ ಅವ್ರ ದುಕಾನ್ಗಳನ್ನೆಲ್ಲ ಬಂದ್ ಮಾಡಿಬಿಟ್ರು. ಈಗ ಇಸ್ರೇಲ್ ಪರವಾಗಿ ಟ್ರಂಪ್ ಯುದ್ಧ ಶುರು ಮಾಡಿರೋದ್ರಿಂದ ಆ ಒಂದು ಅದೇ ಆಂಟಿ ಇಸ್ರೇಲ್ ಲಾಬಿ ಇತ್ತಲ್ಲ, ಅದು ಮತ್ತೆ ಚಿಗುರ್ಕೊಂಡಿದೆ, ಮತ್ತೆ ದೊಡ್ಡದಿದೆ. ಅದೇ ಕಳೆದ ವಾರ ಎಷ್ಟು 300ರಷ್ಟು ಜಾಗದಲ್ಲಿ 90 ಲಕ್ಷದಷ್ಟು ಜನ ಪ್ರೊಟೆಸ್ಟ್ ಮಾಡಿದ್ರ ಟ್ರಂಪ್ ವಿರುದ್ಧ. ಅದು ಆಕ್ಚುಲಿ ಒಂದು ವರ್ಷ ತೆಪ್ಪಗಿದ್ದಂತ ಆಂಟಿ ಸೆಮಿಟಿಕ್ ಜನರು ಮತ್ತೆ ಲೆಫ್ಟಿಸ್ಟು ಒಟ್ಟಾಗಿ ಸೇರಿ ಮಾಡದ್ದು, ಇದು ಸಹ ನಿಂತಿರ್ತದೆ. ಮತ್ತೆ ಈ ಯುದ್ಧ ನೋಡಿ, ಎಲೆಕ್ಷನ್ ನವೆಂಬರ್ನಲ್ಲಿ ಆಗೋದು ಆಯ್ತಾ. ಇನ್ನೆಷ್ಟು 7 months ಅವೇ. ಈ ಫಾಸ್ಟ್ ಚೇಂಜಿಂಗ್ ಸಿಚುವೇಶನ್ ಡೆವಲಪ್ಮೆಂಟ್ಸ್ ದಿನಗಳಲ್ಲಿ 7 ತಿಂಗಳುಗಳು ಬಹಳ ದೊಡ್ಡ ಇದು ಇದೇ. ಇನ್ನೊಂದೆರಡು ತಿಂಗಳಲ್ಲಿ ಏನೇ ಬೇಕಾಗಿಲ್ಲ. ಸೆಪ್ಟೆಂಬರ್ಲಿ ಏನಾದರೂ ಟ್ರಂಪ್ ಯುದ್ಧವನ್ನು ಪೂರ್ಣವಾಗಿ ಗೆದ್ದು ಇರಾನ್ನಲ್ಲಿ ತಮಗೆ ಬೇಕಾದಂತ ಸರ್ಕಾರವನ್ನ ಮಾಡಿ, ಅಥವಾ ಅಲ್ಲಿ ನತಾಂಜ್ ಇಸ್ಫಹಾನ್ದು ಔಟ್ಸ್ಕರ್ಟ್ಸ್ ಅಲ್ಲಿ ಇದೆಯಲ್ಲ ಪಿಕ್ಯಾಕ್ಸ್ ಮೌಂಟನ್, ಅದ್ರ ಕೆಳಗಿನ ಕೃತಕ ಸುರಂಗಗಳಲ್ಲಿ ಎಷ್ಟು ಇರಾನಿಯನ್ 60% ಎನ್ರಿಚ್ಡ್ ಯುರೇನಿಯಂ ಅನ್ನ ಅಡಗಿಸಿಟ್ಟಿದಾರಲ್ಲ ಕಂಟೈನರ್ಗಳಲ್ಲಿ, ಅದನ್ನೆಲ್ಲ ಟ್ರಂಪ್ ಎತ್ಕೊಂಡು ಬಂದು ಬಿಟ್ರೆ ಲೆಟ್ ಮಿ ಟೆಲ್ ಯು, ಪ್ರಾಕ್ಟಿಕಲಿ ಪಾಸಿಬಲ್ ಸರ್ ಇದೆಲ್ಲ? ಅಂದ್ರೆ ಆದ್ರೆ ಸರಿಯೇ ನೀವು ಹೇಳ್ತಿರೋ ಟೋನು, ಬಟ್ ಆಗತ್ತಾ ಅನ್ನೋದು ನನ್ನ ಪ್ರಶ್ನೆ. ಅಲ್ಲಲ್ಲ, ಆಕ್ಚುಲಿ ಹೈಪೋಥೆಟಿಕಲ್ ಅಲ್ವೇ ಅಲ್ಲ. ಇದುವರೆಗೆ ಏನ್ ನಡ್ಕೊಂಡು ಬಂದಿದೆ ಅದನ್ನ ನೋಡಿದ್ರೆ ಇದು ಆಗೋದು ಹೀಗೇನೆ. ಈಗ ನೋಡಿ, ಈಗ ಯುದ್ಧ ಆಗಿ ಒಂದು 35 ದಿನಗಳಾಗಿವೆ. ಅಮೆರಿಕ ಹಿಂದೆ 8 ವರ್ಷಗಳು ಈ ವಿಯೆಟ್ನಾಂ ಯುದ್ಧ ಮಾಡಿದೆ. ಎಷ್ಟು ಬಾಡಿ ಬ್ಯಾಗ್ಸ್, ಥೌಸಂಡ್ಸ್, ಎಷ್ಟು 45,000 ಅಮೆರಿಕನ್ಸ್ ಲಾಸ್ಟ್ ದೇರ್ ಲೈಫ್ಸ್ ಇನ್ ವಿಯೆಟ್ನಾಂ, 11,000 ಮಿಸ್ಸಿಂಗ್ ಆಯ್ತಾ ವಿಯೆಟ್ನಾಂ. ಅನಂತರ ಇರಾಕ್ನಲ್ಲಿ ಎಷ್ಟಾಯ್ತು ಅಂದ್ರೆ 23 to 2000 ಸಾರಿ 2003 to 2013 ಫ್ಯೂ ಮೋರ್ ಥೌಸಂಡ್. ಅಫ್ಘಾನಿಸ್ತಾನದಲ್ಲಿ 20 ವರ್ಷಗಳಲ್ಲಿ ಎಷ್ಟು ಬಾಡಿ ಬ್ಯಾಗ್ ಬಂತು? 21 ಅಲ್ಲಿ ಇಷ್ಟು. ಈಗ ಮತ್ತೊಂದು ಬಾಡಿ ಬ್ಯಾಗ್ಸ್. ಒಂದು ದೇಶ ಅಂತದ್ದು ಆಕ್ಚುಲಿ ಅದು ಬಹಳ ಸೆನ್ಸಿಟಿವ್, ಅಮೆರಿಕನ್ ಲೈವ್ಸ್ ಮ್ಯಾಟರ್ ಲಾಟ್, ಓಕೆ, ಅದು ಇನ್ನು ಇರ್ಬೋದು. ಆದ್ರೆ ಇಂಥ ಒಂದು ಸಿಚುವೇಶನ್ ಬಂದಾಗ ಅಮೆರಿಕನ್ ಗವರ್ನಮೆಂಟ್ ವಿಲ್ ನಾಟ್ ಹೆಸಿಟೇಟ್ ಟು ಲೂಸ್ ದರ್ ಸೋಲ್ಜರ್ಸ್. ಆಕ್ಚುಲಿ ಅದನ್ನ ತಪ್ಪು ಅಂತ ಸರಿ ಅಂತ ನಾವು ಮಾರಲಿಸ್ಟಿಕ್ ಇದಕ್ಕೆ ನಾವು ಹೋಗೋದು ಬೇಡ. ಆದ್ರೆ ಇಂಥ ಸಿಚುವೇಶನ್ ಬಂದಾಗ ಟ್ರಂಪ್ ವಿಲ್ ನಾಟ್ ಹೆಸಿಟೇಟ್ ಟು ಸೆಂಡ್ ಅಮೆರಿಕನ್ ಟ್ರೂಪ್ಸ್. ಆದ್ರೆ ಹೋಗೋದಕ್ಕೂ ಮೊದಲು ಅದು ಹೇಳ್ತಿದ್ರ ಟ್ರಂಪ್ ಕ್ಯಾಲ್ಕುಲೇಷನ್ ಮಾಡಲ್ಲ ಅನ್ನೋ ಮಾತು ಬಂತಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. USS ಟ್ರಿಪೋಲಿ ಬಂದು 3,600 ಮೆರೈನ್ಗಳನ್ನ ತಗೊಬಂದು ನಿಲ್ಲಿಸಿ ಒಂದು ವಾರವೇ ಆಯಿತು. ಇನ್ನೂ ಯಾಕೆ ಕಾರ್ ಮೇಲೆ ಅಟ್ಯಾಕ್ ಮಾಡಿಲ್ಲ ಅಂದ್ರೆ ಇನ್ನೂ ಇದೆಲ್ಲ
ಅಂದ್ರೆ ಅಲ್ಲಿ ಅಲ್ಲಿ ನಾವು ಹೋದ್ರೆ ನಮ್ಗೆ ತೊಂದರೆ ಆಗ್ತದೆ. ಇನ್ನೂ ಸ್ವಲ್ಪ ಇರಾನ್ದು IRGC ಅನ್ನ ಇನ್ನಷ್ಟು ಕ್ರಿಪಲ್ ಮಾಡಿ ಅವರ ಡ್ರೋನ್ಸ್ ಅಂಡ್ ಮಿಸೈಲ್ಸ್ ಅವುಗಳನ್ನು ಇನ್ನಷ್ಟು ನಿಷ್ಕ್ರಿಯಗೊಳಿಸಿದ ನಂತರ ಅಷ್ಟೇ ಟ್ರೂಪ್ಸ್ ಕಳೆದು ಅಂತ ಟ್ರಂಪ್ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ನಾನು ಮತ್ತೆ ರಿಪೀಟ್ ಮಾಡ್ತೀನಿ, ಈ ದಿನಕ್ಕೊಂದು ಹೇಳ್ತಾರಲ್ಲ, ಲೆಕ್ಕಕ್ಕೆ ತಗೊಳ್ಳೇಬೇಡಿ, ಆ ಮನುಷ್ಯ ಏನ್ ಮಾಡ್ತಾರೆ ಅನ್ನೋದನ್ನ ಮಾತ್ರ ನೋಡಿ, ಮಾತನ್ನ ಕಂಪ್ಲೀಟ್ ಇಗ್ನೋರ್ ಮಾಡಿ ನೀವು. ಉಮರ್ ಶರೀಫ್ ಸರ್, ಈಗ ಇರಾನ್ ನಡೆಸ್ತಾ ಇರುವ ದಾಳಿ, ನಮ್ಮ ಪಾರ್ಥಸಾರಥಿ ಸರ್ ಕೂಡ ಹೇಳ್ತಾ ಇದ್ದಾಗೆ ಸೌದಿ UAE ಮೇಲೆ, ಅಂದ್ರೆ ನೀವು ಹೇಳ್ಬೋದು ಅಮೆರಿಕಾದ ಬೇಸ್ಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ, ಬಟ್ ಸ್ಟಿಲ್ ಆ ದೇಶಕ್ಕೂ ಕೂಡ ಹಾನಿ ಆಗ್ತಾ ಇರೋದನ್ನ ಗಮನಿಸಿದ್ರೆ ಸುತ್ತ ಎನಿಮೀಸ್ ಅಂತೂ ಅಂತ ಟ್ರೀಟ್ ಮಾಡ್ತಾ ಇರ್ಲಿಲ್ಲ. ಸುನ್ನಿ ಶಿಯಾ ರಾಷ್ಟ್ರಗಳು ಐಡಿಯಾಲಜಿಕಲಿ ಬೇರೆ ಅಂತಿದ್ರೂ ಕೂಡ ಶತ್ರುಗಳಾಗಂತೂ ನಮಗ್ ಗೊತ್ತಿರೋ ಹಾಗಿರ್ಲಿಲ್ಲ. ಈಗ ಅಟ್ಲೀಸ್ಟ್ ಫ್ರೆಂಡ್ ಆಗುವ ಅವಕಾಶವನ್ನು ಕೂಡ ಕಳ್ಕೊಳ್ತಾ ಇದೆಯಾ ಇರಾನ್ ಈ ಯುದ್ಧದ ಭಾಗವಾಗಿ ಸುತ್ತಮುತ್ತ ಇರುವ UAE ಹಾಗೆ ಸೌದಿ ರಾಷ್ಟ್ರಗಳನ್ನ ಅಂತ ಹೇಳಿ? ನೋಡಿ, ಸೌದಿ ಆಗಲಿ ಮತ್ತು ಅಲ್ಲಿರತಕ್ಕಂಥ GCC ಆ್ಯಂಡ್ ಇನ್ಕ್ಲೂಡಿಂಗ್ ಆಲ್ ಸುನ್ನಿ ನೇಷನ್ಸು ಇನ್ಕ್ಲೂಡಿಂಗ್ ಇರಾನ್ ಎಲ್ಲರೂ OIC ಮೆಂಬರ್ಸ್ ಆಗಿದ್ದಾರೆ ಇವತ್ತಿಗೂ ಕೂಡ. ದಟ್ ಈಸ್ ಆರ್ಗನೈಸೇಷನ್ ಫಾರ್ ಇಸ್ಲಾಮಿಕ್ ಕೋಆಪರೇಷನ್. ಅದರ ಮೇನ್ ಉದ್ದೇಶ ಏನು ಗೊತ್ತಾ? ಪ್ಯಾಲೆಸ್ಟೀನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ತೊಗೊಂಡ್ಬರ್ಬೇಕಂತ ಉದ್ದೇಶನೇ ಅದೇ ಇರೋದು. ಇವಾಗ ಸುನ್ನಿ ನೇಷನ್ಸ್ ಅಂತ ಅಂದ್ಕೊಂಡ್ರೆ ಅವ್ರೇನು ಅಮೇರಿಕಾ ಫ್ರೆಂಡ್ಸ್ ಇಲ್ಲ, ಅವ್ರು ಬೇರೆ ಏನು, ದೇ ಡೋಂಟ್ ಹ್ಯಾವ್ ಎ ರೂಟ್. ಅವರಿಗೆ ಒಂದು ಆರ್ಥಿಕ ನಲ್ಲಿ ಅವ್ರು ಸ್ವಲ್ಪ ಬೆಳವಣಿಗೆ, ಅಂದರೆ ದೇ ಹ್ಯಾವ್ ಟು ಡೆವಲಪ್ ಇನ್ ದೇರ್ ಎಕನಾಮಿಕ್ ಫ್ರಂಟ್. ಅದಕ್ಕೋಸ್ಕರ ಅವ್ರು ಏನು ಮಾಡ್ಕೊಂಡಿದ್ದಾರೆ, ಒಡಂಬಡಿಕೆ ಎಲ್ಲ ಮಾಡ್ಕೊಂಡಿದ್ದಾರೆ. ಒಂದು ಉದಾಹರಣೆ ಕೊಡ್ತೀನಿ. ಒಂದು ವೇಳೆ ಈ ಅರಬ್ ನೇಷನ್ಸು ಸೂಪರ್ ಪವರ್ ಆಗಿ ಇದ್ದಿದ್ರೆ ಇಂತಹ ಒಡಂಬಡಿಕೆ ಮಾಡೋಕ್ಕೆ ಅಮೆರಿಕ ಜೊತೆಗೆ ಬರ್ತಾರಾ? ಬರೋದೇ ಇಲ್ಲ. ನೋಡಿ, ಇವಾಗ ಆಂಟಿಸೆಮಿಟಿಸಮ್ ಬಗ್ಗೆ ಮಾತಾಡಿದ್ರು. ಆಂಟಿಸೆಮಿಟಿಸಮ್ ಏನು ಅಂದರೆ ಒಂದು ರೇಸ್ ಮೇಲೆ ಒಂದು ದ್ವೇಷದ ಮೂಲಕ ಯುದ್ಧ ಮಾಡೋದು ಆಂಟಿಸೆಮಿಟಿಸಮ್. ಅದು ಏನಂದರೆ ದೇ ಐಡೆಂಟಿಫೈ ವಿತ್ ದಿ ಯಹೂದ್, ಅಂದರೆ ಜ್ಯೂಸ್. ಬಟ್ ಆ್ಯಕ್ಚುಲಿ ಏನಂದರೆ ದಿ ಮುಸ್ಲಿಮ್ಸ್ ಆ್ಯಂಡ್ ದ ಜ್ಯೂಸ್ ಆ್ಯಂಡ್ ಕ್ರಿಶ್ಚಿಯನ್ಸು ಎಲ್ಲರೂ ಕಸಿನ್ಸೇ, ಎಲ್ಲ ಏಬ್ರಾಹಮಿಕ್ ರಿಲಿಜನ್ನ ಫಾಲೋ ಮಾಡ್ತಾರೆ, ಏಬ್ರಾಹಮಿನ ಮಕ್ಕಳೇ ಎಲ್ಲರೂ. ಸೊ ಆಂಟಿಸೆಮಿಟಿಸಮ್ ಯಾಕೆ ಸೆಲೆಕ್ಟಿವ್ ಆಗಿ ಯೂಸ್ ಮಾಡಬೇಕು? ಯಾಕೆ ಯಹೂದನ್ನ ಮಾತ್ರ ದ್ವೇಷಿಸಬೇಕು? ಯಾಕೆ ಅರಬ್ಸನ್ನ ಯಾಕೆ ದ್ವೇಷಿಸಬೇಕು ಅಂತ ಯಾಕೆ ಮಾಡ್ತಿಲ್ಲ? ಅಂದ್ರೆ ಯಾಕೆ ಈ ದ್ವೇಷ ಬಂದು ಏನಂದ್ರೆ ನಾವು ಸೆಲೆಕ್ಟಿವ್ ಆಗಿ ಆಂಟಿಸೆಮಿಟಿಸಮ್ ಅಂತ ಹೇಳ್ಕೊಳ್ತಿದ್ದೀವಿ. ಈವನ್ ಅರಬ್ಸ್ ಆರ್ ಪಾರ್ಟ್ ಆಫ್ ದಿ ಸೆಮಿಟಿಕ್ ರಿಲಿಜನ್ ಅಲ್ಲ. ಅದೇ ಆನ್ ಗ್ರೌಂಡ್ ಅಂದ್ರೆ ಇವಾಗ ಏನಂದ್ರೆ ಇರಾನ್ ಬಂದು ಎಂದಿಗೂ ಬಿಟ್ಕೊಡಲ್ಲ ಈ ಯುದ್ಧವನ್ನ. ಇದು ಅರ್ಥ ಮಾಡ್ಕೊಳ್ರಿ. ಅವರಲ್ಲಿ ಯಾರೋ ತೀರೋಗ್ಬಿಟ್ರೆ ಅವ್ರು ಖುಷಿ ಪಡ್ತಾ ಇದ್ರೆ, ಅಂದರೆ ಅಲ್ಹಮ್ದುಲಿಲ್ಲಾ ಎಲ್ಲ ಸರ್ವಸ್ತುತಿ ದೇವನಿಗೆ ಅಂತ ಹೇಳ್ಕೊಳ್ತಾರೆ. ಯಾಕಂದರೆ ಅವನು ಒಬ್ಬ ಅಮರನಾಗಿ ಮಡ್ದಿದ್ದಾನಂತ. ನೋಡಿ, ಅಂತ ಒಂದು ಮೈಂಡ್ ಸೆಟ್ ಇದರಲ್ಲಿ ಅವರಿದ್ದಾರೆ. ಎಷ್ಟೇ ಜನರು ತೀರೋದ್ರು ಕೂಡ ಇನ್ನೊಬ್ಬ ಲೀಡರ್ ಬಂದೇ ಬರ್ತಾನಂತ ಆ ಒಂದು ನಿರ್ಧಾರಕ್ಕೆ ಅವ್ರು ಬಂದಿದ್ದಾರೆ ಆಲ್ರೆಡಿ. ಸೊ ಹಾಗಾಗಿ ಅದ್ರ ಬಗ್ಗೆ ಏನು ಕೊರತೆ ಇಲ್ಲ. ಇವಾಗ ಏನಂದರೆ ವಾರ್ ಕ್ರಿಮಿನಲ್ಸ್ ಯಾರಂತ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ವೆರಿ ಕ್ಲಿಯರ್ಲಿ ಜಸ್ಟ್ 2024ನಲ್ಲಿ ದಿ ICC ಹ್ಯಾಸ್ ಟರ್ಮ್ಡ್ that Netanyahu is a war criminal. ವಾರ್ ಕ್ರಿಮಿನಲ್ ಅಂದ್ರೆ ಅವನು ಎಷ್ಟೋ ಜನರನ್ನ ಕೊಂದಾಕಿದ್ದಾನೆ ಅನ್ಯಾಯವಾಗಿ. ಎಷ್ಟು ಮಟ್ಟಿಗೆ ಅಡಾಲ್ಫ್ ಹಿಟ್ಲರ್ನನ್ನ ನಾವು ದ್ವೇಷಿಸಬೇಕು, ಎಷ್ಟು ಮಟ್ಟಿಗೆ ಒಸಾಮಾ ಬಿನ್ ಲಾಡೆನ್ ಅನ್ನ ದ್ವೇಷಿಸಬೇಕು, ಅದೇ ರೀತಿ ಈ ವಾರ್ ಕ್ರಿಮಿನಲ್ನ ಕೂಡ ನಾವು ದ್ವೇಷಿಸಬೇಕು. ಅವನು ಅಮೆರಿಕನ್ ಆಗ್ಲಿ ಇಲ್ಲ ಇಸ್ರೇಲಿ ಆಗ್ಲಿ ಅದಕ್ಕೋಸ್ಕರ ಇಲ್ಲ, ಅವ್ನು ಮಾಡಿರುವ ಕೃತ್ಯ ಹೆಂಗಿದೆ ಅದ್ರ ಮೇಲೆ ಮೂಲಕ 30-50 ಸಾವಿರ ತನ್ನದೇ ದೇಶದ ಜನರನ್ನ ಸಾಯಿಸಿದ ಆಯತುಲ್ಲಾ ಖೊಮೇನಿಯನ್ನ ನಾವು ಸರ್ವೋಚ್ಚ ನಾಯಕ, ಶಿಯಾ ಪಂಗಡದ ಸರ್ವತೋಮುಖ ನಾಯಕ, ಈ ರೀತಿಯಲ್ಲಿ ಅಂದ್ರೆ ಯಾರೋ ಒಂದು ಆರ್ಗನೈಸೇಷನ್ ಅವರನ್ನ ವಾರ್ ಕ್ರಿಮಿನಲ್ ಅಥವಾ ಜನರ ಹತ್ಯೆಯನ್ನ ಮಾಡ್ದಾತ ಅಂತ ಹೇಳಿಲ್ಲ ಅಂದ ಮಾತ್ರಕ್ಕೆ 30,000-50,000 ಲೆಕ್ಕಗಳು ಅದೇ ದೇಶದ ಜನರು ಹೇಳ್ತಿರುವಾಗ ಅದನ್ನ ಯಾವ ರೀತಿ? ನಾನು ಅದೇನಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ನಾವೇನಂದ್ರೆ UN ನೇಷನ್ ಏನ್ ಹೇಳ್ತಿದೆ, ICC ಏನು ಹೇಳ್ತಿದೆ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಏನು ಹೇಳ್ತಿದೆ, ಅದರ ಮುಖಾಂತರ ನಾವು ಬಂದು ಒಂದು ಒಪಿನಿಯನ್ ಫಾರ್ಮ್ ಮಾಡೋಣ. ಎಲ್ಲರಿಗೂ ಒಂದು ಸ್ಟ್ಯಾಂಡರ್ಡ್ ಇದಲ್ಲ. ಸ್ಟ್ಯಾಂಡರ್ಡ್ ಇಲ್ಲದೆ ನಾವು ಮಾತಾಡಕ್ಕೆ ಹೋದ್ರೆ ಇವ್ರು ಮಾಡಿದ್ರಲ್ಲ ಅವ್ರು ಮಾಡಿದ್ರಲ್ಲ, ನಾವು ಹಂಗೆ ಮಾತಾಡಕ್ಕೆ ಹೋದ್ರೆ ಅದಕ್ಕೆ ವಾಟ್ ಅಬೌಟ್ರಿ ನಡೆಯುತ್ತೆ. ಅವ್ರು ಮಾಡಿದ್ರಲ್ಲ ನೀವು ಯಾಕೆ ಪ್ರಶ್ನೆ ಮಾಡಿಲ್ಲ, ಹೀಗೆ ಮಾಡಕ್ ಹೋದ್ರೆ ಚೈನ್ ಆಫ್ ಕ್ವಶನ್ಸ್ ಹಂಗೆ ಉದ್ಭವ ಆಗುತ್ತೆ.